ನಮಸ್ಕಾರಿಪ್ಪ ಎಲ್ಲ ದೊಡ್ಡ ಮಂದಿಗೆ ಭಾಳ ದಿನ ಆಯಿತು ವ್ಲಾಗ್ ವೀಡಿಯೋಸೇ ಅಪ್ಲೋಡ್ ಮಾಡಿರಲಿಲ್ಲ ರೀ. ಕಾರಣ ನಾವು ಊರಿಗೆ ಹೋಗಿದ್ದೆ, ಅಲ್ಲಿ ವ್ಲಾಗ್ ವೀಡಿಯೋ ಮಾಡ್ಲಿಕ್ಕಾಗಲಿ ಆಗಿರಲಿಲ್ಲ ರೀ. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಮುಂಜಾನೆ ಹೇಳ್ಬೇಕಾದ್ರೂ ಅಷ್ಟೇ ರೀ, ಇವತ್ತು ವ್ಲಾಗ್ ಮಾಡ್ಬೇಕನ್ನೋ ಐಡಿಯಾನೇ ತಲೆಯಾಗಿರಲಿಲ್ಲ. ಆದ್ರೆ ನಮ್ಮ ಮನೆಯವರು ಸ್ವಲ್ಪ ಜಲ್ದಿ ಆಫೀಸ್ಗೆ ಹೋಗಿದ್ರು. ಇವತ್ತು ಮನ್ಯಾಗೂ ಕೆಲಸ ಕಮ್ಮಿ ಇದ್ದು ಅಂಥೇಳಿ ವ್ಲಾಗ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡ್ಕೊಳಕತ್ತಿದ್ದೇನೆ ರೀ. ಹಾಗೆ ನನ್ನ ಹಿಂದಿನ ವ್ಲಾಗ್ ವೀಡಿಯೋನೂ ಅಷ್ಟೇ ರೀ, 25K ವ್ಯೂಸ್ ಆಗಿತ್ತು. ನಿಮ್ಗೆ ಅನ್ನಿಸ್ಬೋದು 25K ವ್ಯೂಸ್ ಏನು ಭಾಳ ಎಷ್ಟು ಹೇಳಕತ್ತಾಳ ಅನ್ನಿಸ್ಬೋದು. ಬಟ್ ನಾ ಇನ್ನು ವ್ಲಾಗ್ ಇದಕ್ಕೆ ಬಿಗ್ನರ್ ಇರೋದ್ರಿಂದ ನನಗೆ 25K ವ್ಯೂಸು ಕಡಿಮೆ ಅನ್ಸಂಗಿಲ್ಲ ರೀ. ಹಾಗಾಗಿ ನನ್ನ ಖುಷಿ ನಿಮ್ಮ ಜೊತೆ ಹಂಚ್ಕೋಕೆ ಇಷ್ಟಪಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸೋಮವಾರ ಆದ್ದರಿಂದ ಎಲ್ಲ ದೇವ್ರ ಪೂಜೆ ಅದು ಮಾಡಿಕೊಂಡೆ. ನಾ ಸೋಮವಾರ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಂಗಿಲ್ಲ ರೀ ಜಗಲಿ ಮ್ಯಾಗ ಪೂಜೆ, ಆದ್ರೆ ಸ್ವಲ್ಪ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ. ಎಲ್ಲ ಪೂಜೆ ಮುಗಿಸ್ಕೊಂಡೆ ನೆಕ್ಸ್ಟ್ ನಾ ಹೋಗಿದ್ದು ಚಾದ್ ಕುಡಿದ್ಮೇಲೆ ಬಿಸಿಲು ಜಾಸ್ತಿ ಆಗ್ಯದಲ್ಲ ರೀ. ಈಗ ಬ್ಯಾಸ್ಗೆ ದಿನ ಸ್ಟಾರ್ಟ್ ಆಗಿಬಿಟ್ಟದ. ಅದಂತೂ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಬಿಸಿಲು ಕೇಳಲೇಬೇಡ್ರಿ ನೀವು. ಹಾಗಾಗಿ ಬಿಸಿಲು ಭಾಳ ಆಗ್ತದೆ ಅಂಥೇಳಿ ನಾ ಹೊರಗಿನ ಕೆಲಸ ಏನದ ಜಲ್ದಿನೇ ಮುಗಿಸ್ಕೊಂಡ್ಬಿಡ್ತೀನಿ ಎಲ್ಲನೂ. ನಾ ಬಟ್ಟೆ ಒಗಿಬೇಕಾದ್ರೂ ಅಷ್ಟೇ, ನನ್ನ ಮಗ ಏನರ ಇದನ್ನ ಅಡ್ಡಾಡಿ ಬರ್ಲಕ್ಕೆ ಹೋತಾನೆ ರೀ. ನಾವು ಒಟ್ಟು ಏನೇ ಕೆಲಸ ಮಾಡಲಿ ಅವನದಂತರೂ ಕಾಲು ಹಾಕೇಬೇಕವ ಏನರ ಕೆಲಸ ಮಾಡಾಗ. ಹಾಗೇನೋ ಅಷ್ಟೇ ಬಟ್ಟೆ ಒಗ್ಯಾಗೂ ತಾನು ಹಾಕ್ತೀನಿ ಅಂಥೇಳಿ ತಾನು ಬಂದು ನಾ ಕ್ಲಿಪ್ ಹಾಕಾಗ ಒಂದೊಂದು ಕ್ಲಿಪ್ ಕೊಡಕತ್ತ. ಅಲ್ಲಿದಿಂದ ಎಲ್ಲ ಹೊರಗಿನ ಕೆಲಸ ಮುಗಿಸ್ಕೊಂಬಂದು ಅವನಿಗೆ ಇಷ್ಟು ನಾಷ್ಟ ಮಾಡಿಸಿದೆ. ನಾಷ್ಟ ಮಾಡ್ಸೋನೆ ಅವನಿಗೆ ಹಾಲು ಕುಡಿಯೋಕೆ ಬೇಕಾಗಿದ್ದು ಅಂತ ಕಾಯಿಸ್ಕೊಡ್ತೀನಿ ಅಂದ್ರೆ ಅವ್ನು ಕೊಡೋಕೆ ರೆಡಿ ಇರಲಿಲ್ಲ ರೀ. ಅಷ್ಟು ತಾಳ್ಮೆ ಇರಲಿಲ್ಲ. ಹಾಗಾಗಿ ಅದ್ರಾಗೆ ಕುಡಿಯೋಕತ್ ಬಿಟ್ಟಿದ. ಇವ ಹಿಂಗಂದ್ರೆ ಸುಮ್ಮ ಕುಂದ್ರಂಗಿಲ್ಲ ಅಂಥೇಳಿ ಅವನಿಗೆ ಸ್ವಲ್ಪ ಆಟ ಆಡಿಸ್ಬೇಕಂತೆ ಆಟ ಆಡ್ಸಕ್ತಿದೆ ಅನ್ನೋದ್ರಾಗ ಅವ್ನ ಫ್ರೆಂಡು ಬಂದಳು. ಅವರಿಬ್ಬರು ಆಟ ಆಡಕತ್ಬಿಟ್ರು. ಅವ್ನು ಆಟ ಆಡೋ ಗದ್ದಲ್ದಾಗ ನಾನು ಒಲಿ ಮ್ಯಾಗ ಹಾಲು ಕಾಯಕ್ಕೆ ಇಟ್ಟಿದ್ದೆ. ನನಗೆ ನೆನಪಿರ್ಲಿಲ್ಲ ರೀ. ಅದು ಹೊಳ್ಳಿ ಬಂದು ನೋಡಿದ್ರಾಗೂ ಚೆಲ್ಲಿ ಹೋಗಿತ್ತು. ಅದೊಂದು ನನಗೆ ಎಕ್ಸ್ಟ್ರಾ ಕೆಲಸ ಆಯ್ತು ನನಗೆ. ಅಲ್ಲಿಂದ ನನ್ನ ಮಗನಿಗಿಟ್ಟು ಕಲ್ಲಂಗಡಿ ಹಣ್ಣನ್ನು ಹೋಳ್ಕೊಟ್ಟು ತಿನ್ನಕ್ಕೆ ಕೊಟ್ಟು ನೈಟ್ ನಾಷ್ಟ ಮುಗಿಸ್ಕೊಂಡು ನಾ ಡೈರೆಕ್ಟ್ ಕುಂತಿದ್ದು ಕುಚ್ಚು ಕಟ್ಟಕ್ರಿ. ಯಾಕಂದ್ರೆ ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಇದು ಕುಚ್ಚು ಕಟ್ಟೋದಿತ್ತು. ಬಟ್ ನಾ ಊರಿಗೆ ಹೋಗೋ ಸಂಬಂಧ ಕಟ್ಟಿರಲಿಲ್ಲ. ಹಾಗಾಗಿ ಕೆಲಸನೂ ಕಮ್ಮಿ ಇತ್ತು ಅಂಥೇಳಿ ನಾ ಕುಚ್ಚು ಕಟ್ಟಕ್ಕೆ ಕುಂತ್ಬಿಟ್ಟೆ. ಮುಂಜಾನೆ ಕುಂತಿದ್ದು ಮಧ್ಯಾಹ್ನ ಅಷ್ಟೇ ಒಂದು ಅರ್ಧ ಆಯ್ತು ರೀ ಅಷ್ಟೇ. ಅದು ಯಾಕಂದ್ರೆ ಕ್ರೋಶಾ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಇತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ, ಕೈ ಹಿಡಿತದೆ ಅದು ಸ್ವಲ್ಪ ಅರ್ಧ ಹಾಕಿಂದು ಚೆಂದ ಕಾಣಕತ್ತಿತ್ತು ರೀ. ಈ ರೀತಿ ಮಸ್ತ್ ಕಾಣಕತ್ತಿತ್ತದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಏನರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಹೆಂಗಾಗಿತ್ತು ಲಾಗ್ ಅಂತ ಕಮೆಂಟ್ ಮಾಡಿ.